ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಆ್ಯಂಡ್ ಆಲ್ಸೋ ರೆಸೊನೇಟ್ ಆಗ್ತಾ ಇದೆ ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅವ್ರು ರೆಸೊನೇಟೆಡ್ ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಕಮೆಂಟ್ ಸೆಕ್ಷನಲ್ಲಿ ತುಂಬ ಮೆಸೇಜಸ್ನ ಕಳಿಸ್ತಾ ಇದ್ದೀರಾ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸ್ತಾ ಇದ್ದೀರಾ. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ನೋಡೋಣ ನಿಮ್ಮ ಪರ್ಸನ್ಸ್ ಎನರ್ಜಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ತಾ ಇರಿ, ಸೊ ದಟ್ ನನಗೆ ಈ ಒಂದು ಕಲೆಕ್ಟಿವ್ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಎನರ್ಜಿನ ಪಿಕ್ ಮಾಡೋದು ಈಸಿ ಆಗುತ್ತೆ. ಓಕೆ, ಸೆವೆನ್ ಆಫ್ ಸ್ವಾರ್ಡ್ ಅಂತ ಬರ್ತಿದೆ ಅಂದರೆ ನಿಮ್ಮ ಪರ್ಸನ್ ನಿಮಗೆ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡಿದ್ರು, ಎಲ್ಲೋ ನಿಮಗೆ ಚೀಟ್ ಮಾಡಿದ್ರು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇತ್ತು ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದು. ಸೆವೆನ್ ಆಫ್ ಸ್ವಾರ್ಡ್ ಯೂಶ್ವಲಿ ಕನ್ನಿಂಗ್ನೆಸ್ ತೋರಿಸುತ್ತೆ. ನಿಮ್ಮ ಪರ್ಸನ್ ನಿಮಗೆ ಹೇಳ್ದೆ ಕೇಳ್ದೇನೆ ನಿಮ್ಮನ್ನು ಬಿಟ್ಟು ಹೋಗಿರೋ ಅಂಥದ್ದು ತೋರಿಸುತ್ತೆ. ಆಲ್ ಆಫ್ ಎ ಸಡನ್ ಆ ಪರ್ಸನ್ ನಿಮ್ಮ ಲೈಫಲ್ಲಿ ತುಂಬ ಚೇಂಜ್ ಆಗಿದ್ದಾರೆ, ಹೇಳಿಕೆ ಮಾತನ್ನು ಕೇಳಿದ್ದಾರೆ, ಮತ್ತು ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಹಿಂದೆ ತುಂಬಾ ಸಂಚುಗಳನ್ನ ಮಾಡಿದ್ದಾರೆ. ಅವರು ಯಾವುದೋ ಈ ಒಂದು ಸಿಚುವೇಶನಿಂದ ಅವರು ತುಂಬ ಪ್ಲ್ಯಾನ್ ಆಗಿ ನಿಮ್ಮಿಂದ ಹೊರಗಡೆ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ನಿಮ್ಮನ್ನು ಅವರು ಬಿಟ್ಟು ಹೋಗಬೇಕಾದ್ರೆ ಆ ಪರ್ಸನ್ ಕ್ಯಾಲ್ಕುಲೇಟಿವ್ ಮಾಡಿ ನಾನು ಹೋಗಲೇಬೇಕು ಅಂತ ಅಂದ್ಬಿಟ್ಟು ಅವರು ತುಂಬ ಪ್ಲ್ಯಾನ್ ಆಗಿ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಈ ಪರ್ಸನ್ ರೈಟ್ ನೌ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದಾರೆ. ಆ್ಯಂಡ್ ಇವರು ಹೇಳಿಕೆ ಮಾತನ್ನು ಕೇಳಿರೋ ಅಂಥದ್ದು ಜಾಸ್ತಿ. ಇವರ ಲೈಫಲ್ಲಿ ಬೇರೆಯವರ ಇಂಟರ್ಫಿಯರೆನ್ಸ್ ಇದೆ, ಥರ್ಡ್ ಪಾರ್ಟಿ ಇಂಟರ್ಫಿಯರೆನ್ಸ್ ಕೂಡ ಇರ್ಬೋದು. ಯಾಕೆ ಅಂದರೆ ನೀವಿಲ್ಲಿ ನೋಡ್ತಿರ್ಬೋದು, ಈ ಪರ್ಸನ್ನು ಫೇಸ್ನ ನಿಮ್ಮ ಕಡೆ ತೋರಿಸ್ತಾ ಇಲ್ಲ, ಅವರು ಫೇಸ್ನ ಮುಚ್ಕೊಂಡಿದ್ದಾರೆ ಅಲ್ವಾ. ಸೊ ಈ ಎನರ್ಜಿ ಏನು ಹೇಳುತ್ತೆ ಅಂತ ಅಂದರೆ ಆ ಪರ್ಸನ್ ಯಾವುದೇ ಆದ್ರೂ ಡೈರೆಕ್ಟಾಗಿ ಫೇಸ್ ಮಾಡೋದಕ್ಕೆ ಇಷ್ಟಪಡಲ್ಲ, ಎಲ್ಲ ಇಂಡೈರೆಕ್ಟಾಗಿ ಫೇಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅರ್ಥ. ಸೊ ಈ ಪರ್ಸನ್ ಹತ್ರ ನೈಫ್ ಕೂಡ ಇದೆ ನೋಡಿ, ಅದು ಯಾವಾಗ ಬೇಕಾದರೂ ಈ ಪರ್ಸನ್ ಈ ಒಂದು ನೈಫಿಂದ ಏನು ಬೇಕಾದರೂ ಮಾಡ್ಬೋದು. ಅಂದರೆ ಅವರ ಬ್ರೈನ್ ಅನ್ನೋವಂಥದ್ದು ಯಾವಾಗ ಬೇಕಾದರೂ ಚೇಂಜ್ ಆಗ್ಬೋದು. ಅವರು ಕೆಲವೊಂದು ಸರಿ ನಿಮಗೆ ಕ್ಲೋಸ್ ಆಗಿರೋ ಥರ, ಕೆಲವೊಂದು ಸರಿ ನಿಮಗೆ ದೂರ ಆಗಿರೋ ಥರ, ಈ ಥರ ಯಾವಾಗ ಬೇಕಾದರೂ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಇವರು ದೂರ ಆಗಿರಬಹುದು ಅಂತ ಅಂದ್ಬಿಟ್ಟು ಇದು ಹೇಳ್ತಾ ಇರೋವಂಥದ್ದು. ಸೊ ಈ ಪರ್ಸನ್ ನಿಮಗೆ ತುಂಬಾ ಒಂಥರ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡಿದ್ದಾರೆ, ಅಥವಾ ನಿಮ್ಮನ್ನು ಚೀಟ್ ಮಾಡಿದ್ದಾರೆ, ಅಥವಾ ನಿಮ್ಮಿಂದ ಅವರು ದೂರ ಹೋಗೋದಕ್ಕೆ ಒಂದು ರೀಸನ್ನ ಹುಡುಕೇ ಹೋಗಿದ್ದಾರೆ. ಅವ್ರು ಹಿಂಗೆ ಈಸಿಯಾಗಿ ಏನೋ ಸಡನ್ನಾಗಿ ಏನೋ ಚೇಂಜ್ ಆಯಿತು ಅಂತ ಅಂದ್ಬಿಟ್ಟು ಹೋಗಿಲ್ಲ. ಅವರು ಒಂದು ಪ್ರಾಪರ್ ಎಕ್ಸಿಕ್ಯೂಟ್ ಮಾಡಿ ನಿಮ್ಮಿಂದ ದೂರ ಹೋಗಿದ್ದಾರೆ ಅನ್ನೋವಂಥದ್ದು ಗೊತ್ತಾಗ್ತಾ ಇದೆ. ಈ ಒಂದು ರಾಶಿಯವರು ಬಂದು ಕುಂಭ ರಾಶಿ, ತುಲಾ ರಾಶಿ ಮತ್ತು ಮಿಥುನ ರಾಶಿ ಆಗಿರೋವಂಥ ಚಾನ್ಸಸ್ ಇದೆ. ಆ್ಯಂಡ್ ಅವರ ಒಂದು ಡೇಟ್ ಆಫ್ ಬರ್ತ್ ಬಂದು 7/16/25 ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಇಟ್ಸ್ ಅ ಪ್ರೀ ಪ್ಲ್ಯಾನ್ಡ್ ಎಕ್ಸಿಕ್ಯೂಷನ್ ಆ ಪರ್ಸನ್ ನಿಮ್ಮಿಂದ ಹೊರಗಡೆ ಹೋಗಿರೋದಕ್ಕೆ. ಓಕೆ, ಸೊ ನೋಡೋಣ ಈಗ ಅವರ ಫೀಲಿಂಗ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಓಕೆ, ನಿಮ್ಮಿಂದ ದೂರ ಹೋದ್ಮೇಲೆ ನಿಮ್ಮ ಮೇಲೆ ಆ ಪರ್ಸನ್ಗೆ ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಆಗಿದೆ. ಆವಾಗ ಅವರು ನಿಮ್ಮ ಜೊತೆ ದೂರ ಹೋಗ್ಬೇಕಾದ್ರೆ ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದರು, ತುಂಬ ಲಾಜಿಕಲಿ ಯೋಚನೆ ಮಾಡ್ತಿದ್ರು, ಎಮೋಷನಲಿ ಅವರು ರಿಸರ್ವ್ಡ್ ಆಗೋಗಿದ್ರು, ಯಾವುದು ಎಮೋಷನಲಿ ಯೋಚನೆ ಮಾಡ್ತಿರ್ಲಿಲ್ಲ, ತುಂಬ ಕನ್ಫ್ಯೂಷನ್ ಅನ್ನೋವಂಥದ್ದು ಇರ್ತಿತ್ತು, ಕ್ಲಾರಿಟಿ ಇರ್ತಾ ಇರಲಿಲ್ಲ. ಬಟ್ ಈಗ ನೋಡಿ, ಏಸ್ ಆಫ್ ಕಪ್ಸ್ ಅಂತ ಅಂದರೆ ಒಂದು ರಿಲೇಷನ್ಶಿಪ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು, ಆ ಒಂದು ರಿಲೇಷನ್ಶಿಪ್ನ ಉಳಿಸ್ಕೋಬೇಕು ಅನ್ನೋ ಒಂದು ಮನಸ್ಥಿತಿ ಬಂದಿದೆ ಅಂತ ಅಂದ್ಬಿಟ್ಟು. ರಿಲೇಷನ್ಶಿಪ್ಪಲ್ಲಿ ಅವ್ರಿಗೀಗ ಎಮೋಷನಲಿ ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನೀವು ದೂರ ಆದಮೇಲೆ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ ಯು ಆರ್ ದ ರೈಟ್ ಪರ್ಸನ್, ಯು ಆರ್ ದ ರೈಟ್ ಚಾಯ್ಸ್ ಅಂತ ಅಂದ್ಬಿಟ್ಟು ಆ ಪರ್ಸನ್ಗೆ ಅನ್ನಿಸ್ತಾ ಇದೆ. ಸೊ ಈ ಪರ್ಸನ್ ಈಗ ಫೀಲ್ ಮಾಡ್ತಾ ಇದ್ದಾರೆ, ನಾನು ಮತ್ತೆ ವಾಪಸ್ ನಿನ್ನ ಲೈಫಲ್ಲಿ ಬರಬೇಕು, ನೀನೇ ನನ್ನ ಲೈಫಲ್ಲಿ ತುಂಬ ಕಲರ್ಫುಲ್ ಆದಂತಹ ವ್ಯಕ್ತಿ, ನೀನಿಲ್ಲ ಅಂತ ಅಂದರೆ ಇರೋಕ್ಕಾಗಲ್ಲ, ನೀನು ತೋರಿಸಿದ ಪ್ರೀತಿನ ನೀನು ಯಾರು ತೋರ್ಸೋಕ್ಕಾಗಲ್ಲ, ಯು ಆರ್ ದ ಜೆನ್ಯೂನ್ ಪರ್ಸನ್ ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋವಂಥದ್ದು. ಸೊ ಥರ್ಡ್ ಪಾರ್ಟಿಯಿಂದ ಈ ಪರ್ಸನ್ ಏನಾದರೂ ರಿಲೇಷನ್ಶಿಪ್ಪಿಂದ ದೂರ ಹೋಗಿದ್ರೆ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು, ಅಥವಾ ಅವರು ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋ ಅಂಥದ್ದನ್ನು ಫೀಲ್ ಮಾಡ್ತಾ ಇದ್ದಾರೆ. ಅವರು ಎಮೋಷನಲಿ ನಿಮಗೆ ಅಟ್ಯಾಚ್ ಆಗೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅನ್ನೋ ಅಂಥದ್ದು ಕಾಣಿಸ್ತಾ ಇದೆ. ಸೊ
ಕಿಂಡ್ ಆಫ್ ವಾಂಡ್ಸ್ ಅಂತ ಅಂದರೆ ಅವರು ನೋಡಿ, ಸೆವೆನ್ ಆಫ್ ಸ್ವಾರ್ಡ್ಗಿಂತ ಕಿಂಡ್ ಆಫ್ ವಾಂಡ್ಸ್ ಇದಕ್ಕೂ ತುಂಬ ಡಿಫ್ರೆನ್ಸಸ್ ಇದೆ. ಅಂದರೆ ಈ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋದ್ಮೇಲೆ ಅವರು ಅವರ ಕ್ಯಾರೆಕ್ಟರ್ ವೈಸ್ ಚೇಂಜ್ ಆಗಿದ್ದಾರೆ, ಅವರ ಮೈಂಡ್ಸೆಟ್ ವೈಸ್ ಚೇಂಜ್ ಆಗಿದ್ದಾರೆ, ಅವರು ನಿಮ್ಮ ಹತ್ರ ಇದ್ದಂತಹ ಬಿಹೇವಿಯರ್ ಚೇಂಜ್ ಆಗಿದೆ. ಆವಾಗ ನೋಡಿ ಅವ್ರ ಫೇಸೇ ತೋರಿಸ್ತಾ ಇರಲಿಲ್ಲ. ಅಂದರೆ ನಿಮ್ಮನ್ನು ಬಿಟ್ಟು ಹೋಗ್ಬೇಕಾದ್ರೆ ಅವರು ತುಂಬ ಡ್ರಮ್ಯಾಟಿಕ್ ಮಾಡಿ ನಿಮ್ಮನ್ನ ಬೇಕು ಅಂತಲೇ ಬಿಟ್ಟು ಹೋಗಿದ್ದು. ಬಟ್ ಈಗ ನೋಡಿ ಅವರ ಕಂಪ್ಲೀಟ್ ಫೇಸ್ನ ತೋರಿಸ್ತಾ ಇದ್ದಾರೆ, ಅವರ ಕಂಪ್ಲೀಟ್ ಬಾಡಿನ ತೋರಿಸ್ತಿದ್ದಾರೆ. ಅಂದರೆ ಈ ಪರ್ಸನ್ ಲೆವೆಲಪ್ ಆಗಿದ್ದಾರೆ. ನಿಮ್ಮ ಜೊತೆ ಇರೋದಕ್ಕೆ ಅವ್ರಿಗೆ ಏನು ಬೇಕು, ಆ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಅಥವಾ ಆ ಒಂದು ಕೇರ್ ಆಗಿರ್ಬೋದು, ಕನ್ಸರ್ನ್ ಆಗಿರ್ಬೋದು, ಅಥವಾ ಅವರ ಒಂದು ಫೀಲಿಂಗ್ಸ್ ಆಗಿರ್ಬೋದು, ಇದೆಲ್ಲ ಲೆವೆಲಪ್ ಆಗಿದೆ, ಅಂದರೆ ಚೇಂಜ್ ಆಗಿದೆ. ಈ ಪರ್ಸನ್ ನಿಮ್ಮಿಂದ ದೂರ ಹೋದ್ಮೇಲೆ ಇವರ ಭಾವನೆಗಳು, ಇವರ ಥಾಟ್ಸ್ ಅಥವಾ ಇವರ ಒಂದು ಥಿಂಕಿಂಗ್ ಪ್ರೋಸೆಸ್ ಇದೆಲ್ಲನೂ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಈ ಪರ್ಸನ್ ಈಗ ಫೀಲ್ ಮಾಡ್ತಾ ಇದ್ದಾರೆ ನೀವು ಈ ಪರ್ಸನ್ಗೆ ಒಂದು ರೈಟ್ ಆದಂಥ ವ್ಯಕ್ತಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅವರೀಗ ಅವರ ಫೇಸ್ನ ನಿಮ್ಮ ಕಡೆ ತೋರಿಸೋದಕ್ಕೆ ಇಷ್ಟಪಡ್ತಿದ್ದಾರೆ. ಅಂದರೆ ಅವರು ನಿಮ್ಮನ್ನ ಅಪ್ರೋಚ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಅವರು ನಿಮ್ಮಿಂದ ದೂರ ಹೋಗಕ್ಕೆ ಹೋಗ್ತಾ ಇದ್ರೆ ಈ ಒಂದು ಕಾರ್ಡ್ ನಿಮ್ಮ ಹತ್ರ ಬರ್ತಾ ಇದೆ. ಸೊ ಇದರ ಮೀನಿಂಗ್ ಬಂದರೆ ಈ ಪರ್ಸನ್ ಈಗ ಚೇಂಜ್ ಆಗಿದ್ದಾರೆ. ಮೊದಲು ಕಾಗೆ ಇತ್ತು, ಬಟ್ ಈಗ ಸಿಂಹ ಇದೆ. ಸೊ ಕಾಗೆನ ನಾವು ತುಂಬ ನೆಗೆಟಿವ್ ಆಗಿ ಕನೆಕ್ಟ್ ಮಾಡ್ತೀವಿ. ಅಂದರೆ ಓವರ್ ಥಿಂಕ್ ಮಾಡೋವಂಥದ್ದು, ಪ್ಲ್ಯಾನ್ ಮಾಡೋದು, ಕರೇಜ್ ಇರಲ್ಲ, ಧೈರ್ಯ ಇರಲ್ಲ, ಕನ್ನಿಂಗಾಗಿ ಬಿಹೇವ್ ಮಾಡೋದು, ಈ ಥರ. ಆದರೆ ಈಗ ಸಿಂಹ ಅಂದಾಗ ತುಂಬ ಕರೇಜ್ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ, ಅವ್ರ ಲೈಫಲ್ಲಿ ಅವ್ರಿಗೆ ಏನು ಬೇಕು ಅನ್ನೋದು ಅರ್ಥ ಆಗಿರುತ್ತೆ. ಈಗ ಅವರು ನಿಮ್ಮನ್ನು ಹ್ಯಾಂಡಲ್ ಮಾಡೋವಂಥ ಶಕ್ತಿನ ಅವರು ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಅಂದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಈಗ ಅಟ್ರಾಕ್ಷನ್ ಅನ್ನೋವಂಥದ್ದು ಜಾಸ್ತಿ ಆಗಿದೆ. ಈಗ ಅವ್ರಿಗೆ ನಿಮ್ಮ ಮೇಲೆ ಒಂದು ಇಂಟ್ರೆಸ್ಟ್ ಅನ್ನೋವಂಥದ್ದು ಜಾಸ್ತಿ ಆಗಿದೆ. ಈಗ ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಈಗ ಈ ಪರ್ಸನ್ಗೆ ಒಂದು ರಿಯಾಲಿಟಿ ಅರ್ಥ ಆಗ್ತಾ ಇದೆ. ನಿಮ್ಮ ಮೇಲೆ ನಿಮ್ಮ ಪಾರ್ಟ್ನರ್ಗೆ ಒಂದು ಇಂಟ್ರೆಸ್ಟ್ ಅನ್ನೋವಂಥದ್ದು ಸ್ಟಾರ್ಟ್ ಆಗಿದೆ, ಒಂದು ಅಟ್ರ್ಯಾಕ್ಷನ್ ಅನ್ನೋವಂಥದ್ದು ಸ್ಟಾರ್ಟ್ ಆಗಿದೆ. ನೀವು ಅವ್ರ ಜೊತೆ ಇದ್ದರೆ ಅವರು ತುಂಬ ಹ್ಯಾಪಿಯಾಗಿರ್ತಾರೆ ಅನ್ನೋವಂಥದ್ದನ್ನು ಆ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ. ಓನ್ಲಿ ಎಮೋಷನಲಿ ಅಲ್ಲ, ಫಿಸಿಕಲಿ, ಮೆಂಟಲಿ ಕೂಡ ಆ ಪರ್ಸನ್ ನಿಮಗೆ ಈಗ ಅಟ್ರ್ಯಾಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು ಇಲ್ಲಿ. ಆ್ಯಂಡ್ ಆಲ್ಸೋ ಈ ಪರ್ಸನ್ ಅಗೇನ್ ಏಸ್ ಆಫ್ ಕಪ್ಸ್ ಜೊತೆ ಏಸ್ ಆಫ್ ವಾಂಡ್ಸ್ ಬರ್ತಿದೆ. ಅಂದರೆ ಈ ಪರ್ಸನ್ ನೋಡ್ಬೋದು ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ, ನಿಮ್ಮ ಜೊತೆ ಒಂದು ನ್ಯೂ ಬಿಗಿನಿಂಗ್ ಬೇಕು ಅಂತ ಅಂದ್ಕೊಳ್ತಿದ್ದಾರೆ, ನೀವೊಂದು ಆಪರ್ಚುನಿಟಿ ಈ ಪರ್ಸನ್ಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಿದ್ದಾರೆ. ಆದರೆ ಅದೆಲ್ಲ ಯೋಚನೆ ಮಾಡ್ತಿದ್ದಾರೆ, ಬಟ್ ಹೇಗೆ ಅಪ್ರೋಚ್ ಮಾಡೋದು ಅನ್ನೋವಂಥದ್ದು ಗೊತ್ತಾಗ್ತಾ ಇಲ್ಲ ಈ ಪರ್ಸನ್ಗೆ. ಸೊ ನೋಡೋಣ, ಇದು ಯಾವುದು ಆ್ಯಕ್ಷನ್ ಓರಿಯೆಂಟೆಡ್ ಕಾರ್ಡ್ಸ್ ಅಲ್ಲ, ಇದೆಲ್ಲ ಜಸ್ಟ್ ಥಿಂಕಿಂಗ್, ಥಾಟ್ ಪ್ರೊಸೆಸ್ಸಲ್ಲಿ ಇದೆ. ಅವ್ರು ಏನಾದರೂ ಆ್ಯಕ್ಷನ್ ತೊಗೊಳ್ತಾರ ನಿಮ್ಮ ಹತ್ರ ಬರೋದಕ್ಕೆ, ಆ ನ್ಯೂ ಬಿಗಿನಿಂಗ್ ಅಥವಾ ಆ ಒಂದು ಆಪರ್ಚುನಿಟಿಗೋಸ್ಕರ ಈ ಪರ್ಸನ್ ಏನು ಬೇಕಾದರೂ ಮಾಡ್ತಾರಾ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಕಿಂಗ್ ಆಫ್ ಸ್ವಾರ್ಡ್ ಆವಾಗ ಅವರು ಮೆಂಟಲಿ ಸ್ಟೇಬಲ್ ಆಗಿರಲಿಲ್ಲ ಇಲ್ಲಿ ಸೆವೆನ್ ಆಫ್ ಸ್ವಾರ್ಡಲ್ಲಿ. ಬಟ್ ಕಿಂಗ್ ಆಫ್ ಸ್ವಾರ್ಡ್ ಅಂತ ಬಂದಾಗ ಅವರು ಮೆಂಟಲಿ ಸ್ಟೇಬಲ್ ಆಗಿದ್ದಾರೆ ಈಗ ಅಂತ ಅಂದ್ಬಿಟ್ಟು. ಅವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ ಇರ್ಬೋದು, ಅವ್ರು ಹೇಳಿದ್ದೇ ಕರೆಕ್ಟ್, ಅವ್ರು ಮಾಡಿದ್ದೇ ಕರೆಕ್ಟ್ ಅನ್ನೋವಂಥ ಒಂದು ಮನಸ್ಥಿತಿ ಇರ್ಬೋದು ಆ ವ್ಯಕ್ತಿಗೆ. ಬಟ್ ಅವರು ಈಗ ಒಂದು ನೇರ ನುಡಿ ಇಟ್ಕೊಂಡು ಬರ್ತಿದ್ದಾರೆ. ಮೊದಲೇ ಕನ್ನಿಂಗಾಗಿ ಒಂದು ಬ್ಯಾಕ್ ಸ್ಟಾಬಿಂಗ್ ಮಾಡಿ ಹೋದಂಥ ವ್ಯಕ್ತಿ ಈಗ ನಿಮ್ಮ ಹತ್ರ ಒಂದು ಸ್ಟ್ರಾಂಗ್ ಮೈಂಡ್ಸೆಟ್ಟಲ್ಲಿ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಜೊತೆ ಕಿಂಗ್ ಆಫ್ ಸ್ವಾರ್ಡ್ ಬರ್ತಾ ಇದೆ ಅಂತ ಅಂದರೆ ಅವರ ಜೀವನದಲ್ಲಿ ಇಬ್ಬರಿಬ್ಬರು ವ್ಯಕ್ತಿಗಳು ಇರಬಹುದು, ಅಥವಾ ನಿಮ್ಮ ಜೀವನದಲ್ಲೂ ಕೂಡ ಎಲ್ಲೋ ಇಬ್ಬರು ವ್ಯಕ್ತಿಗಳು ಇದ್ರು. ಅಂದರೆ ಒಂದು ಪಾಸ್ಟಲ್ಲಿ ಒಬ್ಬರು ಆ್ಯಂಡ್ ಈ ವ್ಯಕ್ತಿ ಒಬ್ಬರು ಅನ್ನೋ ಅಂಥದ್ದು ಕಾಣಿಸ್ತಾ ಇದೆ. ಸೊ ಇಲ್ಲಿ ಟೂ ಪರ್ಸನ್ಸ್ ಅಟ್ ಎ ಟೈಮ್ ಬಂದಿದ್ದಾರೆ ಅಂತ ಅಂದರೆ ಯಾರೋ ಅವರ ಲೈಫಲ್ಲಾದರೂ ಟೂ ಪಾರ್ಟೀಸ್ ಇರ್ತಾರೆ, ಅಥವಾ ನಿಮ್ಮ ಲೈಫಲ್ಲಾದರೂ ಇದ್ದರು ಅಂತ ಅಂದ್ಬಿಟ್ಟು ನಾನು ಹೇಳ್ಬೋದು ಇಲ್ಲಿ. ಆ್ಯಂಡ್ ಅಗೇನ್ ಏಸ್ ಆಫ್ ಸ್ವಾರ್ಡ್, ಇದೆಲ್ಲ ಒಂಥರ ಏಸ್ ಆಫ್ ಕಪ್ಸ್, ಏಸ್ ಆಫ್ ವಾಂಡ್ಸ್, ಏಸ್ ಆಫ್ ಸ್ವಾರ್ಡ್ ಇದೆಲ್ಲ ಬರ್ತಾ ಇದೆ ಅಂತ ಅಂದರೆ ರಿಲೇಷನ್ಶಿಪ್ ಅಪ್ಗ್ರೇಡ್ ಆಗ್ತಾ ಇದೆ. ನಿಮ್ಮ ಪರ್ಸನ್ ಚೇಂಜ್ ಆಗ್ತಿದ್ದಾರೆ, ನಿಮ್ಮ ಪರ್ಸನ್ ಮೈಂಡ್ಸೆಟ್ ಚೇಂಜ್ ಆಗ್ತಿದೆ, ಅವರ ಥಾಟ್ ಪ್ರೊಸೆಸ್ ಚೇಂಜ್ ಆಗ್ತಿದೆ. ಅವ್ರು ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ, ಅವ್ರು ನಿಮ್ಮ ಜೊತೆ ಬದುಕಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅವರ ಸಿಚುವೇಶನ್ನಿಂದ ಅವರು ಹೊರಗಡೆ ಬಂದು ಅವರ ಫೀಲಿಂಗ್ಸ್ನ ಲೆವೆಲಪ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅರ್ಥ. ಸೊ ಏನೇ ಒಂದು ಕನ್ಫ್ಯೂಷನ್ ಇದ್ರೂ ಅದನ್ನು ಕ್ಲಾರಿಟಿ ತೊಗೊಂಡು ಅವರು ನಿಮ್ಮ ಜೊತೆ ಒಂದು ನ್ಯೂ ಬಿಗಿನಿಂಗ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಓಕೆ, ಈಗ ತಾನೇ ಹೇಳಿದೆ ಏಸ್ ಆಫ್ ಸ್ವಾರ್ಡ್ಗೆ ಅಗೇನ್ ಫ್ರೆಶ್ ಸ್ಟಾರ್ಟ್ ಅಂತ ಬರ್ತಾ ಇದೆ. ಅಂದರೆ ಆ ಪರ್ಸನ್ಗೆ ನಿಮ್ಮ ಜೊತೆ ಒಂದು ನ್ಯೂ ಬಿಗಿನಿಂಗ್ ಅನ್ನುವಂಥದ್ದು ಬೇಕಾಗಿದೆ. ಬಿಕಾಸ್ ಆ ಪರ್ಸನ್ ಇನ್ನೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ನಿಮ್ಮ ಜೊತೆ ಅವ್ರು ಇರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಈ ಪ್ರೀತಿ ಅವ್ರಿಗೆ ಜೆನ್ಯೂನ್ ಅಂತ ಅನ್ನಿಸ್ತಾ ಇದೆ. ಆಗ ಅವರು ಬಿಟ್ಟೋಗಿದ್ರು ಕೂಡ ಅವ್ರಿಗೆ ಆ ಒಂದು ಸಂದರ್ಭದಲ್ಲಿ ನೀವೆಷ್ಟು ಪ್ರೀಶಿಯಸ್ ಅಥವಾ ನಿಮ್ಮನ್ನು ಎಷ್ಟು
ಎಷ್ಟು ಅವರು ವ್ಯಾಲ್ಯೂ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಈಗ ಆ ಪರ್ಸನ್ಗೆ ನಿಮ್ಮಿಂದ ಒಂದು ಪ್ರೀತಿ ಅನ್ನುವಂಥದ್ದು ಬೇಕಾಗಿದೆ ಆ್ಯಂಡ್ ನಿಮಗೆ ಆ ಪರ್ಸನಿಂದ ಒಂದು ಕ್ಲಾರಿಫಿಕೇಷನ್ ಅನ್ನುವಂಥದ್ದು ಬೇಕಾಗಿದೆ. ನೀನು ಎಕ್ಸ್ಪ್ಲೇನ್ ಮಾಡು, ನೀನು ಯಾಕೆ ದೂರ ಹೋದೆ, ನೀನು ಯಾಕೆ ಇನ್ನೂ ಬಂದಿಲ್ಲ, ನೀನು ಬೇಕು ಅಂತ ಇಂಟೆನ್ಷನಲ್ಲಿ ನನ್ನಿಂದ ದೂರ ಹೋದ, ಆ ಥರ ನಿಮಗೆ ಒಂದು ಈ ಪರ್ಸನ್ನಿಂದ ಕ್ಲಾರಿಫಿಕೇಷನ್ ಬೇಕಾಗಿದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಸಪ್ರೇಷನ್, ಡಿಫಿಕಲ್ಟ್ ಟು ಕೋಪ್ ಅಪ್ ವಿತ್ ಯುವರ್ ಆ್ಯಟಿಟ್ಯೂಡ್ ನಾವು. ಸೊ ನಿಮಗೆ ಅನ್ನಿಸ್ತಾ ಇದೆ ನೀನು ನನ್ನನ್ನು ದೂರ ಮಾಡಿ ಹೋದ್ಮೇಲೆ ನನಗೆ ಯಾರ ಹತ್ರನೂ ಮಾತಾಡಬೇಕು ಅನ್ನಿಸ್ತಿಲ್ಲ, ಯಾರ ಜೊತೆನೂ ಸೇರಬೇಕು ಅಂತ ಅನ್ನಿಸ್ತಾ ಇಲ್ಲ, ನನ್ನ ಆ್ಯಟಿಟ್ಯೂಡೇ ಚೇಂಜ್ ಆಗಿದೆ, ನಾನು ಮೊದಲಿದ್ದಂಗೆ ಈಗ ಇಲ್ಲವೇ ಇಲ್ಲ, ನನಗೆ ಲೋನ್ಲಿನೆಸ್ ಅನ್ನೋದೇನೆ ಈಗ ಸೂಟ್ ಆಗ್ತಾ ಇದೆ, ನನಗೆ ಯಾವ ವ್ಯಕ್ತಿ ಮೇಲೂ ನಂಬಿಕೆ ಇಲ್ಲ, ಯಾರನ್ನೂ ನೋಡಿದ್ರೂ ಕೂಡ ನನಗೆ ಅನುಮಾನಿಸೋ ಬುದ್ಧಿ ಅನ್ನೋವಂಥದ್ದು ಬಂದಿದೆ, ನಾನು ನಿನ್ನನ್ನು ಹೇಗೆ ನಂಬಕ್ಕಾಗುತ್ತೆ, ನೀನು ಎಷ್ಟೇ ಕ್ಲಾರಿಟಿ ಕೊಟ್ಟರು ನನಗೆ ಈ ಒಂದು ಸಪ್ರೇಷನ್ ಎಷ್ಟು ಡಿಫಿಕಲ್ಟ್ ಆಯಿತು ಗೊತ್ತಾ, ಬಟ್ ಈಗ ಮತ್ತೆ ನಿನ್ನ ಹತ್ರ ಕೋಪಪ್ ಮಾಡೋದಕ್ಕಾಗ್ತಾ ಇಲ್ಲ, ಮತ್ತೆ ನೀನು ಬಂದರೂ ಕೂಡ ನನ್ನ ಕೈಲೇ ಈಗ ನಿನ್ನ ಜೊತೆ ಇರೋದಕ್ಕೆ ಆಗಲ್ವೇನೋ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ನೀನು ನನಗೆ ಅಷ್ಟು ಈಸಿಯಾಗಿ ಬಿಟ್ಟೋಗಿದ್ಯಾ, ಆ ಒಂದು ಈಸಿಯಾಗಿ ನೀನು ಬಿಟ್ಟೋದ್ರೂ ನಾನು ನಿನ್ನನ್ನು ಬಿಟ್ಟು ಹೋಗದೆ ಇರೋದ್ರಿಂದ ನಾನು ತುಂಬಾ ಅನುಭವಿಸ್ತಿದ್ದೀನಿ ನನ್ನ ಲೈಫಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀರಾ. ನಿನ್ನ ಮೆಮೊರೀಸಲ್ಲಿ ನಾನು ಬದುಕ್ತಾ ಇದ್ದೀನಿ, ನಿನ್ನನ್ನು ಬಿಟ್ಟು ನಾನು ಬೇರೆಯವ್ರನ್ನ ಪ್ರೀತಿಸೋದಕ್ಕೂ ಆಗಲಿಲ್ಲ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಾ ಇದ್ದೀರಾ. ಸೊ ಆ್ಯಂಡ್ ಈವನ್ ಆ ಪರ್ಸನ್ ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನೀವೆಷ್ಟು ಆ ಪರ್ಸನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ನೀವೆಷ್ಟು ಆ ಪರ್ಸನ್ನ ನೆನಪಿಸ್ಕೊಳ್ತಾ ಇದ್ದೀರಾ ಅಷ್ಟೇ ಆ ಪರ್ಸನ್ ಕೂಡ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ, ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಈ ಒಂದು ಕನೆಕ್ಷನ್ ಆಗಿರ್ಬೋದು, ಈ ಒಂದೊಂದು ವೈಬ್ರೇಷನ್ ಆಗಿರ್ಬೋದು, ಅದು ಪ್ರೆಸೆಂಟ್ ಟೈಮ್ದಲ್ವೇ ಅಲ್ಲ, ಇದು ಪಾಸ್ಟ್ ಲೈಫ್ ಕನೆಕ್ಷನ್ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ಈ ಪರ್ಸನ್ಗೆ ಫೀಲ್ ಆಗ್ತಾ ಇದೆ ನೀವು ಕೊಟ್ಟಂತಹ ಒಂದು ಫ್ರೀಕ್ವೆನ್ಸಿ ಅವ್ರ ವೈಬ್ರೇಷನ್ ಅಥವಾ ಆ ಒಂದು ಫೀಲಿಂಗ್ಸ್ ಬೇರೆ ಒಂದು ವ್ಯಕ್ತಿಗಳು ಕೊಡೋದಕ್ಕೆ ಆಗಲಿಲ್ಲ. ನನಗನ್ಸುತ್ತೆ ನಿನಗೋಸ್ಕರನೇ ನಾನು ಇಲ್ಲಿ ಬಂದಿದ್ದೀನಿ, ನಿನ್ನನ್ನು ಇಷ್ಟಪಡೋದಕ್ಕೆ ಅಥವಾ ನಿನ್ನ ಜೊತೆ ಇರೋದಕ್ಕೆ ನನಗೆ ಈ ಒಂದು ಜನ್ಮ ನಾನು ತಾಳಿದ್ದೀನಿ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ದೇ ಆರ್ ಎಮೋಷನಲ್ ನಾವು ಕರೆಂಟ್ಲಿ, ಬಟ್ ಆ ಪರ್ಸನ್ ಎಷ್ಟೇ ಎಮೋಷನಲ್ ಆದರೂ ಒಂದು ಅಪ್ರೋಚ್ ಮೈಂಡ್ಸೆಟ್ ಅನ್ನೋವಂಥದ್ದು ಇನ್ನೂ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇಲ್ಲಿ ಈ ಪರ್ಸನ್ ಫೀಲ್ ಮಾಡ್ತಾ ಇರೋದು ಮಾತ್ರನೇ ಹೇಳೋದಕ್ಕೆ ಸಾಧ್ಯ, ಬಟ್ ಆ ಪರ್ಸನ್ ಯಾವುದೇ ಆ್ಯಕ್ಷನ್ ತೊಗೊಳೋದಕ್ಕೆ ಇನ್ನೂ ರೆಡಿ ಆಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಈ ಪರ್ಸನ್ ನಿಮ್ಮನ್ನ ಇನ್ನೂ ಪ್ರೀತಿಸ್ತಾರೆ, ಅವ್ರಿಗಿನ್ನ ನಿಮ್ಮ ಮೇಲೆ ಜಲಸ್ ಇದೆ, ಎಷ್ಟೇ ಜಲಸ್ ಇದ್ರೂ ಎಷ್ಟೇ ಕೋಪ ಇದ್ರೂ ಈ ಪರ್ಸನ್ ನಿಮ್ಮನ್ನು ಪ್ರೀತಿಸ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ಇಟ್ಸ್ ಎ ಕನ್ಫೆಷನ್ ಕಾರ್ಡ್ ಅಂತ ಅಂದರೆ ನಾನು ಈ ಒಂದು ರೀಡಿಂಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ಹೇಳ್ಬೋದು, ಈ ಒಂದು ಕಾರ್ಡ್ ಈ ಒಂದು ರೀಡಿಂಗಲ್ಲಿ ಬಂದಿದೆ ಅಂತ ಅಂದರೆ ಈ ಪರ್ಸನ್ ನಿಮಗೆ ಕನ್ಫೆಸ್ ಮಾಡ್ಕೊಳ್ತಿದ್ದಾರೆ, ಅಂದರೆ ಅವ್ರು ಹೇಳ್ಕೊಳ್ತಿದ್ದಾರೆ ನಿನ್ನಿಂದ ನಾನು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ರೂ ಅಥವಾ ನಾನು ನಿನ್ನನ್ನು ಇಷ್ಟಪಡ್ತಿಲ್ಲ ಅಂತ ನೀನು ಅಂದ್ಕೊಂಡಿದ್ರೂ ಪರವಾಗಿಲ್ಲ, ಆದರೆ ನನಗೆ ನಿನ್ನ ಮೇಲೆ ಇನ್ನೂ ಪ್ರೀತಿ ಇದೆ. ನೀನು ಅಂದ್ಕೊಂಡಿರ್ಬೋದು ಈ ವ್ಯಕ್ತಿ ನನ್ನನ್ನು ಮರ್ತೋದ್ರು ಬಿಟ್ಟು ಹೋದರು ಅಂತ ಅಂದ್ಬಿಟ್ಟು, ಇಲ್ಲ ನನಗೆ ಎಷ್ಟೇ ಕೋಪ ಇರಲಿ ಎಷ್ಟೇ ಜಲಸ್ ಇರಲಿ ನನಗೆ ನೀನು ಬೇಕಾಗಿದೆ, ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ ಅಂತ ಅಂದ್ಬಿಟ್ಟು ಈ ಪರ್ಸನ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಇವರ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಈ ಪರ್ಸನ್ನು 1/10/1928 ಆಗಿರುವಂಥ ಚಾನ್ಸಸ್ ಇದೆ. ಅವರ ಒಂದು ಇನ್ಷಿಯಲ್ ಪ್ರಕಾರ HDNYCTZ ಮತ್ತು ALEIOMTF ಮತ್ತು ಆ ಪರ್ಸನ್ ಕನ್ಯಾ ರಾಶಿ ವೃಷಭ ರಾಶಿ ಆಗಿರುವಂಥ ಚಾನ್ಸಸ್ ಇದೆ. ಸೊ ಈ ಒಂದು ರೀಡಿಂಗ್ ಏನಾದರೂ ನಿಮಗೆ ರೆಸೊನೇಟ್ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.